ಹರಿ ಓಂ ನಮಸ್ಕಾರ ವೀಕ್ಷಕರೇ, ಜ್ಯೋತಿ ಬಳಿಗಾರ್ ಚಾನಲ್ಗೆ ನಿಮಗೆಲ್ಲ ಸ್ವಾಗತ. ಈ ದಿನ ನೋಡ್ರಿ, ಇನ್ನೇನು ಚಾತುರ್ಮಾಸ ಪ್ರಾರಂಭ ಆಗುತ್ತೆ. ಈ ಚಾತುರ್ಮಾಸ ಯಾವಾಗ ಪ್ರಾರಂಭ ಆಗುತ್ತೆ ಮತ್ತು ಈ ಚಾತುರ್ಮಾಸದಲ್ಲಿ ಪಾಲಿಸುವಂತಹ ನಿಯಮಗಳು ಏನು? ಈ ಚಾತುರ್ಮಾಸದಲ್ಲಿ ನೋಡ್ರಿ, ಈ ಥರ ಕೆಲವೊಂದು ನಿಯಮಗಳನ್ನು ಪಾಲಿಸೋದ್ರಿಂದ ಪಿತೃದೋಷದಿಂದ ಮುಕ್ತಿಯನ್ನು ಪಡೆಯಬಹುದು. ನೋಡ್ರಿ, ಪ್ರಸ್ತುತ ಏನಂತಂದ್ರೆ ಕೆಲವೊಂದು ನಿಯಮಗಳನ್ನು ಪಾಲಿಸೋದು ಬಹಳ ಮುಖ್ಯ. ಹಾಗಾಗಿ ನಾವು ಚಾತುರ್ಮಾಸದಲ್ಲಿ ಯಾವೆಲ್ಲ ನಿಯಮಗಳನ್ನು ಪಾಲಿಸಬೇಕು ಅನ್ನೋದನ್ನು ನೋಡೋಣಂತೆ. ಈ ಒಂದು ಚಾತುರ್ಮಾಸ ನೋಡ್ರಿ, ದೇವೋತ್ಥಾನ ಏಕಾದಶಿವರೆಗೆ ಇರುತ್ತೆ. ಅಂದ್ರೆ ಕಾರ್ತಿಕ ಮಾಸದ ಶುಕ್ಲ ಪಕ್ಷದ ಏಕಾದಶಿಯವರೆಗೆ ಇರ್ತೈತಿ. ಆಷಾಢದಲ್ಲಿ ಇದು ಪ್ರಾರಂಭ ಆಗುತ್ತೆ ನೋಡ್ರಿ. ಆಮೇಲೆ ಕಾರ್ತಿಕ ಮಾಸದ ಶುಕ್ಲ ಪಕ್ಷದ ಏಕಾದಶಿವರೆಗೆ ಇರ್ತೈತಿ. ಈ ಚಾತುರ್ಮಾಸದಲ್ಲಿ ಏನಂದ್ರೆ ನಾವು ಕೆಲವೊಂದು ನಿಯಮಗಳನ್ನು ಅಳವಡಿಸ್ಕೊಂಡ್ರೆ ಏನಂದ್ರೆ ಒಳ್ಳೆಯ ಪ್ರಯೋಜನಗಳನ್ನು ಪಡಿಬೋದು ಅಂತಂದು ನೋಡ್ಬೋದು ನೋಡ್ರಿ. ಆ ನಿಯಮಗಳು ಏನು ಅನ್ನೋದನ್ನು ನೋಡೋಣ. ಕೆಲವೊಂದು ವ್ರತ ನಿಯಮಗಳು ಬೇರೆ ಇರ್ತವೆ ಮತ್ತು ಕೆಲವು ಪೂಜೆ ಪುನಸ್ಕಾರಗಳನ್ನು ಮಾಡುವಂಥದ್ದು ಇರುತ್ತೆ ಈ ಒಂದು ಚಾತುರ್ಮಾಸದಲ್ಲಿ. ಮತ್ತು ನೋಡ್ರಿ, ಕೆಲವರು ಒಂದೊಂದು ತಿಂಗಳಲ್ಲಿ ಕೆಲವೊಂದು ವ್ರತಗಳು ಇರ್ತಾವೆ. ಉಪವಾಸವನ್ನು ಮಾಡುವಂಥದ್ದು ನೋಡ್ರಿ. ಚಾತುರ್ಮಾಸದ 4 ತಿಂಗಳಲ್ಲಿ ಏನಂದ್ರೆ ವ್ರತದ ಸಮಯದಲ್ಲಿ ಏನಂದ್ರೆ ಉಪವಾಸವನ್ನು ಆಚರಿಸೋದು ಅವಶ್ಯ. ಮತ್ತು ಈ ಚಾತುರ್ಮಾಸದಲ್ಲಿ ಉಪವಾಸ ವ್ರತ ಮಾಡೋದ್ರಿಂದ ವಿಷ್ಣುವಿನ ಅನುಗ್ರಹ ದೊರೀತೈತಿ ಅಂತಂದು ಹೇಳ್ಬೋದು ನೋಡ್ರಿ. ಅದರ ಜೊತೆಗೆ ಏನಂತಂದರೆ ಈ ಸಮಯದಲ್ಲಿ ಕೆಲವರು ಏನಪ್ಪ ಅಂದ್ರೆ ನೆಲದ ಮೇಲೆ ಮಲಗುವಂಥದ್ದು, ಅಂದರೆ ಚಾಪೆಯನ್ನು ಹಾಸಿ ನೆಲದ ಮೇಲೆ ಮಲಗುವಂಥದ್ದು ಕೂಡ ಪ್ರಯೋಜನಕಾರಿ ನೋಡ್ರಿ. ಮತ್ತು ಅದರ ಜೊತೆಗೆ ಏನಂತಂದ್ರೆ ಸೂರ್ಯೋದಯಕ್ಕಿಂತ ಮುಂಚೆನೇ ಎದ್ದೇಳೋದು, ಪೂಜೆಯನ್ನು ಮಾಡೋದು. ಅಂದರೆ ನಾವು ಮೊದಲು ಅಂದ್ಕೊಂಡು ಶುರು ಮಾಡೋವಂಥದ್ದು. ಚಾತುರ್ಮಾಸ ಶುರು ಆದ ತಕ್ಷಣ 4 ತಿಂಗಳು ನಾವು ಬೇಗನೆ ಎದ್ದು ಬೇಗ ಪೂಜೆಯನ್ನು ಮಾಡಬೇಕು ಅಂತ ಅಂದ್ಕೊಂಡು ಸಂಕಲ್ಪನ ಮಾಡಿ ಮಾಡುವಂಥದ್ದು ನೋಡ್ರಿ. ಸೂರ್ಯೋದಯಕ್ಕಿಂತ ಮುಂಚೆ ಎದ್ದು ಪೂಜೆ ಮಾಡೋದು ಮಂಗಳಕರ ಅಂತಂದು ಹೇಳ್ಬೋದು. ಮತ್ತು ಈ 4 ತಿಂಗಳ ಕಾಲ ಏನಂದರೆ ಬ್ರಹ್ಮ ಮುಹೂರ್ತದಲ್ಲಿ ಹೇಳುವಂಥ ಅಭ್ಯಾಸವನ್ನು ರೂಢಿಸ್ಕೊಂಡ್ರೆ ಇನ್ನು ಒಳ್ಳೆಯದು ನೋಡ್ರಿ. ಮತ್ತು ಅದರ ಜೊತೆಗೆ ಏನಪ್ಪ ಅಂತಂದ್ರೆ ಈ ಒಂದು ಚಾತುರ್ಮಾಸದಲ್ಲಿ ಪ್ರತಿದಿನ ಕೂಡ ಚೆನ್ನಾಗಿ ಏನಂದ್ರೆ ಬೆಳಗ್ಗೆ ಸ್ನಾನವನ್ನು ಮಾಡಬೇಕು. ಮತ್ತು ಅದು ಏನಂದ್ರೆ ನದಿಯಲ್ಲಿ ಸ್ನಾನ ಮಾಡೋದು ಕೂಡ ಬಹಳಷ್ಟು ಪ್ರಯೋಜನಕಾರಿ. ಮತ್ತು ಚಾತುರ್ಮಾಸದಲ್ಲಿ ನೋಡ್ರಿ, ಈ ಬತ್ತಿಗಳನ್ನು ಮಾಡಿ ಹಚ್ಚುವಂಥದ್ದು ಇರುತ್ತೆ. ಚಾತುರ್ಮಾಸದ ಬತ್ತಿ ಅಂತಲೇ ಮಾಡುವಂಥದ್ದು ನೋಡ್ರಿ. ಅದನ್ನು ಕೂಡ ನಾನು ಮುಂದಿನ ವಿಡಿಯೋದಲ್ಲಿ ತೋರಿಸ್ತೀನಿ ಯಾವ ಥರ ಮಾಡಬೇಕು ಏನು ಅನ್ನೋದನ್ನು. ಮತ್ತು ಈ ಒಂದು ಸಮಯದಲ್ಲಿ ನೋಡ್ರಿ, ಚಾತುರ್ಮಾಸದಲ್ಲಿ ಪವಿತ್ರ ನದಿಯಲ್ಲಿ ಸ್ನಾನ ಮಾಡೋದ್ರಿಂದ ಕೂಡ ಪ್ರಯೋಜನ ಐತಿ. ಹೆಚ್ಚಿನ ಒಂದು ಸಮಯ ಏನಂತಂದ್ರೆ ಮೌನವಾಗಿರೋದು ಕೂಡ ಒಂದು ಒಳ್ಳೆಯದು. ಈ ಸಮಯದಲ್ಲಿ ಅತಿಯಾಗಿ ಮಾತನಾಡೋದು ಕೂಡ ಕಮ್ಮಿ ಮಾಡಬೇಕು ಅಂತಂದು ಕೆಲವೊಂದು ನಿಯಮಗಳದಾವೆ ನೋಡ್ರಿ. ಅದ್ರ ಜೊತೆಗೆ ಏಕಾಶನ ಈ 4 ತಿಂಗಳಲ್ಲಿ ಏನಂದ್ರೆ ದಿನಕ್ಕೆ 1 ಬಾರಿ ಮಾತ್ರ ಆಹಾರವನ್ನು ಸೇವನೆ ಮಾಡುವಂಥದ್ದು. ಮತ್ತು ರಾತ್ರಿಯಲ್ಲಿ ಹಣ್ಣು ತಿನ್ಬೋದು. ಶ್ರಾವಣ ಮಾಸದಲ್ಲಿ ನೋಡ್ರಿ ತುಂಬ ಜನ ಇದನ್ನು ಮಾಡ್ತಾರೆ. ಮತ್ತು ಸಾಧ್ಯ ಆದಷ್ಟು ನೋಡ್ರಿ, ಪೂಜೆ ಪುನಸ್ಕಾರ ಅಂಥ ಟೈಮಲ್ಲಿ ಏನಂತಂದ್ರೆ ಬ್ರಹ್ಮಚರ್ಯವನ್ನು ಅನುಸರಿಸುವಂಥದ್ದು ಕೂಡ ಒಳ್ಳೆಯದು ನೋಡ್ರಿ. ಈ ನಿಯಮ ಏನಂತಂದ್ರೆ ಚಾತುರ್ಮಾಸದ ನಮಗೆ ಪೂರ್ಣ ಫಲವನ್ನು ಕೊಡುತ್ತೆ. ಆಮೇಲೆ ಧ್ಯಾನ, ಯೋಗ ಇಂತಹ ಒಂದು ಕೆಲವೊಂದು ಆರೋಗ್ಯಕರ ವಿಷಯಗಳನ್ನು ನಾವು ಗಮನದಲ್ಲಿ ಇಟ್ಕೊಂಡು ಏನಂದ್ರೆ ಬೆಳಗ್ಗೆ ಏನಂದರೆ ಧ್ಯಾನ ಮಾಡುವಂಥದ್ದು ಮತ್ತು ಸೂರ್ಯ ನಮಸ್ಕಾರ ಈ ಥರ ಎಲ್ಲ ಮಾಡಿದ್ರೆ ಅಂತಂದ್ರೆ ಇನ್ನೂ ಒಳ್ಳೆಯದು ನೋಡ್ರಿ. ಇದನ್ನು ಕೂಡ ನಾವು ಪ್ರಯೋಜನವನ್ನು ಪಡ್ಕೋಬೋದು. ಮತ್ತು ಅದರ ಜೊತೆಗೆ ಏನಂತಂದ್ರೆ ಭಗವಾನ್ ವಿಷ್ಣುವನ್ನು ಮತ್ತು ಶಿವನನ್ನು ನಾವು ಆರಾಧನೆಯನ್ನು ಮಾಡುವಂಥದ್ದು. ಪ್ರತಿದಿನ ಏನಂದರೆ ಬೆಳಗ್ಗೆ ಮತ್ತು ಸಂಜೆ ವಿಷ್ಣು ಸಹಸ್ರನಾಮ ಸ್ತೋತ್ರವನ್ನು ಪಠಿಸೋದು. ಮತ್ತು ಓಂ ನಮೋ ನಾರಾಯಣಾಯ, ಓಂ ನಮೋ ಭಗವತೆ ವಾಸುದೇವಾಯ ನಮಃ ಅಂತ ಮಂತ್ರವನ್ನು ಜಪಮಾಲೆ ಮೂಲಕ ಪೂರ್ಣಗೊಳ್ಳುವವರೆಗೆ ಏನಂತಂದ್ರೆ ಪ್ರತಿ ದಿವಸ ಬೆಳಗ್ಗೆ ಮತ್ತು ಸಂಜೆ ಪಠಣೆಯನ್ನು ಮಾಡುವಂಥದ್ದು. ಹಾಗೆಯೇ ನಾವು ಶಿವನನ್ನು ಆರಾಧನೆ ಮಾಡುವಂಥದ್ದು, ಶಿವ ಸಹಸ್ರನಾಮ ಈ ಥರ ಎಲ್ಲ ನಾವು ಪಠಣೆಯನ್ನು ಮಾಡ್ಬೋದು ನೋಡ್ರಿ. ಮತ್ತು ಅದ್ರ ಜೊತೆಗೆ ಪೂರ್ವಜರಿಗೆ ಏನಂತಂದ್ರೆ ನಾವು ನಮಸ್ಕಾರವನ್ನು ಸಲ್ಲಿಸುವಂಥದ್ದು. ಮತ್ತು ದಾನ ನೋಡ್ರಿ, ಇದು ಕೂಡ ಇಂಪಾರ್ಟೆಂಟು. ಚಾತುರ್ಮಾಸದಲ್ಲಿ ಏನಂದ್ರೆ 5 ವಿಧದ ದಾನಗಳನ್ನು ಮಾಡ್ತಾರೆ. ಏನಂದ್ರೆ ಅನ್ನದಾನ, ಬಡವರಿಗೆ ಏನಪ್ಪ ಅಂತಂದ್ರೆ ಪ್ರಾಣಿ ಪಕ್ಷಿಗಳಿಗೆ ಆಹಾರವನ್ನು ನೀಡುವಂಥದ್ದು. ಮತ್ತು ದೀಪದಾನ ನೋಡ್ರಿ, ನದಿಯ ನೀರಿನಲ್ಲಿ ಏನಂದ್ರೆ ದೀಪವನ್ನು ಹಚ್ಚಿ ಮತ್ತು ದೇವಸ್ಥಾನದಲ್ಲಿ ಕೂಡ ದೀಪವನ್ನು ಬೆಳಗಿಸುವಂಥದ್ದು.
ಮತ್ತು ವಸ್ತ್ರದಾನ, ಬಡವರಿಗೆ ಏನಂದ್ರೆ ವಸ್ತ್ರದಾನ ಮಾಡುವಂಥದ್ದು, ಏನು ಇಲ್ಲದೇ ಇರೋರಿಗೆ ಮಾಡಿದ್ರೆ ಅದ್ರ ಫಲ ಸಿಗುತ್ತೆ ನೋಡಿರಿ. ಮತ್ತು ಛಾಯಾದಾನ, ಒಂದು ಪಾತ್ರೆಯಲ್ಲಿ ಏನಂತಂದ್ರೆ ಸಾಸಿವೆ ಎಣ್ಣೆಯನ್ನು ಹಾಕಿ ಅದರಲ್ಲಿ ಏನಂದ್ರೆ ನಿಮ್ಮ ಮುಖವನ್ನು ನೋಡಿದ ನಂತರ ಅದನ್ನು ಏನಪ್ಪ ಅಂದ್ರೆ ಶನಿ ಮಂದಿರಕ್ಕೆ ದಾನವನ್ನು ಕೊಡಬೇಕು. ನಂತರ ಶ್ರಮದಾನ, ಯಾವುದೇ ದೇವಾಲಯ ಅಥವಾ ಆಶ್ರಮದಲ್ಲಿ ಏನಂದ್ರೆ ಸೇವೆ ಮಾಡುವ ಮೂಲಕ ಒಬ್ಬರು ಏನಂದ್ರೆ ಶ್ರಮದಾನವನ್ನು ನೀಡಬಹುದು. ಇದಿಷ್ಟು ಏನಪ್ಪ ಅಂತಂದ್ರೆ ಚಾತುರ್ಮಾಸದಲ್ಲಿ ನಾವು ಕೆಲವೊಂದು ನಿಯಮಗಳು ಇನ್ನೂ ಸಾಕಷ್ಟು ಅದಾವ, ಮತ್ತು ನಾನು ಬೇರೆ ವಿಡಿಯೋದಲ್ಲಿ ಹೇಳ್ತೀನಂತೆ. ಮತ್ತು ಈ ಒಂದು ಸಮಯದಲ್ಲಿ ನೋಡಿರಿ ಈರುಳ್ಳಿ ಬೆಳ್ಳುಳ್ಳಿ ಮಾಂಸಾಹಾರ ಮತ್ತು ಮದ್ಯವನ್ನು ಆದಷ್ಟು ತ್ಯಜಿಸಬೇಕು ಅಂತಂದು. ಮತ್ತು ಏನಂದರೆ ಕೆಲವೊಂದು ನಿಯಮಗಳಿರ್ತಾವೆ ತಿಂಗಳವಾರ, ಶ್ರಾವಣ ಮಾಸದಾಗ ಮತ್ತು ಭಾದ್ರಪದ ಮಾಸದಾಗ, ಆಶ್ವೀಜ ಮಾಸದಾಗ, ಕಾರ್ತಿಕ ಮಾಸದಾಗ ಕೆಲವೊಂದನ್ನು ತಿನ್ನೋದಿಲ್ಲ. ಶ್ರಾವಣ ಮಾಸದಲ್ಲಿ ನೋಡಿರಿ ಸೊಪ್ಪು ತರಕಾರಿಗಳನ್ನು ಸೇವನೆ ಮಾಡೋದಿಲ್ಲ. ಅದೇ ಥರ ಭಾದ್ರಪದ ಮಾಸದಲ್ಲಿ ಮೊಸರನ್ನು ತ್ಯಜಿಸುವಂಥದ್ದು, ಮತ್ತು ಆಶ್ವೀಜ ಮಾಸದಲ್ಲಿ ಹಾಲು ತ್ಯಜಿಸ್ತಾರೆ ನೋಡಿರಿ. ಅದರ ಜೊತೆಗೆ ಕಾರ್ತಿಕ ಮಾಸದಲ್ಲಿ ಉದ್ದಿನ ಬೇಳೆಯನ್ನು ತಿನ್ನೋದಿಲ್ಲ. ಮತ್ತು ಅದರ ಜೊತೆಗೆ ನೋಡಿರಿ ಇದಿಷ್ಟು ಏನಂತಂದ್ರೆ ದಾನ ಧರ್ಮಗಳು ಮತ್ತು ಹರಿನಾಮ ಸ್ಮರಣೆ ಮತ್ತು ತುಳಸಿ ಪೂಜೆ ಇದೆಲ್ಲ ಮಾಡುವಂಥದ್ದು. ಉಪವಾಸದ ಜೊತೆಗೆ ಸಾತ್ವಿಕ ಆಹಾರವನ್ನು ಸೇವನೆ ಮಾಡುವಂಥದ್ದು. ಪೂಜೆ ಅಂತೂ ಪ್ರತಿನಿತ್ಯ ಇದ್ದೇ ಇರುತ್ತೆ ನೋಡಿರಿ, ಅದಂತೂ ಪೂಜೆ ಮಾಡುವಂಥದ್ದು ನೋಡಿರಿ. ಇದಿಷ್ಟು ಏನಂದ್ರೆ ಕೆಲವೊಂದು ನಿಯಮಗಳು ತಪ್ಪದೆ ಪಾಲಿಸುವಂಥವು. ಈ ಒಂದು ಚಾತುರ್ಮಾಸ ಪ್ರಾರಂಭ ಯಾವಾಗ ಅಂತಂದ್ರೆ ಜುಲೈ 25ನೇ ತಾರೀಕು ಶನಿವಾರ ದೇವಶಯನಿ ಏಕಾದಶಿಯಿಂದ ಆರಂಭವಾಗಿ ಏನಂತಂದ್ರೆ ನವಂಬರ್ 20ನೇ ತಾರೀಕು ಶುಕ್ರವಾರ ದೇವೋತ್ಥಾನ ಏಕಾದಶಿವರೆಗೆ ಇರುತ್ತೆ ನೋಡಿರಿ. ಅಲ್ಲಿವರೆಗೆ ಇರುತ್ತೆ, ಕೊನೆಗೊಳ್ಳುತ್ತೆ. ಈ ಒಂದು 4 ತಿಂಗಳ ನೋಡಿರಿ ಉಪವಾಸ, ಜಪ, ಧ್ಯಾನ, ದಾನ ಕಾರ್ಯಗಳಿಗೆ ಶ್ರೇಷ್ಠ ಅಂತಲೇ ಪರಿಗಣಿಸಿರ್ತಾರೆ. ಪ್ರಾರಂಭ ನೋಡಿರಿ ಇನ್ನೊಂದು ಸತಿ ಹೇಳ್ತೀನಿ, ಜುಲೈ 25ನೇ ತಾರೀಕು ಶನಿವಾರ ದೇವಶಯನಿ ಏಕಾದಶಿ ದಿವಸ ಪ್ರಾರಂಭ, ಮುಕ್ತಾಯ ನವಂಬರ್ 20ನೇ ತಾರೀಕು ಶುಕ್ರವಾರ ದೇವೋತ್ಥಾನ ಏಕಾದಶಿಗೆ ಕೊನೆಯಾಗುತ್ತೆ. ಆಷಾಢ ಮಾಸದಲ್ಲಿ ಈಗ ಪ್ರಾರಂಭ ಆಗುತ್ತೆ ನೋಡಿರಿ. ಇದಿಷ್ಟು ನೋಡಿರಿ ಚಾತುರ್ಮಾಸದ ಈ 4 ತಿಂಗಳು ಪಾಲಿಸಬೇಕಾದಂಥ ನಿಯಮಗಳು ಮತ್ತು ಯಾವಾಗ ಪ್ರಾರಂಭ ಅನ್ನೋದನ್ನು ಹೇಳಿದ್ದೀನಿ. ವಿಡಿಯೋ ಇಷ್ಟ ಆದ್ರೆ ವಿಡಿಯೋಕ್ಕೊಂದು ಲೈಕ್ ಕೊಡಿರಿ, ಶೇರ್ ಮಾಡಿರಿ, ಕಮೆಂಟ್ ಹಾಕಿರಿ. ಹಾಗೆ ಇನ್ನು ಯಾರು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಸಬ್ಸ್ಕ್ರೈಬ್ ಆಗೋದನ್ನು ಮರಿಬೇಡ್ರಿ. ಮತ್ತೆ ಹೊಸ ಮಾಹಿತಿಯೊಂದಿಗೆ ಮುಂದಿನ ವಿಡಿಯೋದಲ್ಲಿ ಸಿಗ್ತೀನಿ. ವಿಡಿಯೋ ನೋಡಿದ್ದಕ್ಕಾಗಿ ಎಲ್ಲರಿಗೂ ಧನ್ಯವಾದಗಳು.